ಭಾರತದ ಕ್ರೈಮ್ ಇತಿಹಾಸದಲ್ಲೇ ಅತ್ಯಂತ ಭಯಾನಕ ಅಂತ ಕರೆಸಿಕೊಳ್ಳೋ ಒಂದು ಕೇಸ್. ವರ್ಷಗಳ ಕಾಲ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದ್ದ ಈ ಪ್ರಕರಣದ ತನಿಖೆ ಕೊನೆಗೆ ಹೇಗೆ ಸಂಪೂರ್ಣವಾಗಿ ವಿಫಲವಾಯಿತು ಅಂತ ಇವತ್ತು ನೋಡೋಣ. 2023ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಒಂದು ಮಾತು ಹೇಳುತ್ತೆ. ಅದು ನಿಜಕ್ಕೂ ಬೆಚ್ಚಿಬೀಳಿಸುವಂತಿತ್ತು. ಭಾರತದ ಅತಿದೊಡ್ಡ ಅಪರಾಧ ಪ್ರಕರಣವೊಂದರ ತನಿಖೆ ಹೇಗೆ ದಾರಿ ತಪ್ಪಿತು ಅನ್ನೋದಕ್ಕೆ ಈ ಒಂದು ವಾಕ್ಯವೇ ಸಾಕ್ಷಿಯಾಗಿತ್ತು. ಹಾಗಾದ್ರೆ 17 ವರ್ಷ, ಅದೆಷ್ಟೋ ಮರಣದಂಡನೆಗಳು, ಇಷ್ಟೆಲ್ಲ ಆದ್ಮೇಲೂ ಭಾರತದ ಅತಿ ದೊಡ್ಡ ಸೀರಿಯಲ್ ಕಿಲ್ಲಿಂಗ್ ಕೇಸ್ಗಳಲ್ಲಿ ಒಂದು ಹೀಗೆ ಸಂಪೂರ್ಣವಾಗಿ ನೆಲಕಚ್ಚಿ ಹೋಯ್ತಾ? ಹೇಗೆ ಸಾಧ್ಯ ಇದು? ಬನ್ನಿ, ಮೊದಲು ಆ ಶಾಕಿಂಗ್ ತೀರ್ಪಿನಿಂದಲೇ ಶುರು ಮಾಡೋಣ. ಸುಮಾರು 2 ದಶಕಗಳ ನಂತರ ಮೊನಿಂದರ್ ಸಿಂಗ್ ಪಂಢೇರ್ ಮತ್ತು ಅವಳ ಮನೆಗೆಲಸದವ ಸುರೀಂದರ್ ಕೋಹ್ಲಿ ವಿರುದ್ಧದ ಪ್ರಕರಣದಲ್ಲಿ ಯಾರೂ ಊಹಿಸದ ಒಂದು ತೀರ್ಪು ಹೊರಬಂತು. ಒಂದ್ ಕಡೆ ನೋಡಿ, ಸುರೀಂದರ್ ಕೋಹ್ಲಿ, ಅವನಿಗೆ 10ಕ್ಕೂ ಹೆಚ್ಚು ಬಾರಿ ಮರಣದಂಡನೆ ಶಿಕ್ಷೆಯಾಗಿತ್ತು. ಇನ್ನೊಂದ್ ಕಡೆ ಅವನ ಮಾಲೀಕ ಮೊನಿಂದರ್ ಪಂಢೇರ್, ಅವನಿಗೂ ಮರಣದಂಡನೆಯಾಗಿತ್ತು. ಆದ್ರೆ ಫೈನಲ್ ವರ್ಡಿಕ್ಟ್ ಏನ್ ಗೊತ್ತಾ? ಇಬ್ರು ಖುಲಾಸೆ. ಹೈಕೋರ್ಟ್ ಇವರನ್ನ ಖುಲಾಸೆಗೊಳಿಸಿದ್ರೆ ಆಮೇಲೆ ಸುಪ್ರೀಂ ಕೋರ್ಟ್ ಕೂಡ ಅದೇ ನಿರ್ಧಾರವನ್ನು ಎತ್ತಿ ಹಿಡಿಯುತ್ತೆ. ಇದು ಇಡೀ ದೇಶಕ್ಕೆ ದೊಡ್ಡ ಆಘಾತ ಕೊಟ್ಟಿತ್ತು. ಈ ಕೇಸ್ ಯಾಕೆ ಹೀಗಾಯ್ತು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು 2006ಕ್ಕೆ ವಾಪಸ್ ಹೋಗ್ಬೇಕು. ಎಲ್ಲವೂ ಶುರುವಾದ ಆ ನಿಠಾರಿ ಹಳ್ಳಿಗೆ. ಮೊದಲು ಏನಾಯ್ತಂದ್ರೆ 2006 ಡಿಸೆಂಬರ್ ಆರಂಭದಲ್ಲಿ ಮಕ್ಕಳು ಕಾಣೆಯಾಗ್ತಿದ್ರು. ಆದ್ರೆ ಪೊಲೀಸರು ತಲೆನೇ ಕೆಡಿಸ್ಕೊಂಡಿರ್ಲಿಲ್ಲ. ಸೊ ಅಲ್ಲಿನ ಜನರೇ ಹುಡುಕಾಟ ಶುರು ಮಾಡ್ತಾರೆ. ಆಗ ಒಂದು ಮನೆ ಹಿಂದಿನ ಚರಂಡಿಯಲ್ಲಿ ಕೊಳೆತ ಕೈ ಸಿಕ್ಕಿದಾಗ ನಿಜವಾದ ಭಯಾನಕ ಕಥೆ ಶುರುವಾಗುತ್ತೆ. ಕೊನೆಗೆ ಆ ಮನೆಯಿಂದ ಸಿಕ್ಕಿದ್ದು ಬರೀ ಒಂದಲ್ಲ, ಎರಡಲ್ಲ, ಬರೋಬ್ಬರಿ 19 ತಲೆಬುರುಡೆಗಳು. ಇದರಲ್ಲಿ ಹೆಚ್ಚಿನವು ಚಿಕ್ಕ ಮಕ್ಕಳದ್ದಾಗಿದ್ದು ಇಡೀ ದೇಶವನ್ನೇ ಒಂದು ಕ್ಷಣ ಸ್ತಬ್ಧಗೊಳಿಸಿತ್ತು. ಆಗಲೇ ನೋಡಿ, ಆ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಕೋಲಿ ಅನ್ನೋನು ಮುಂದೆ ಬಂದು ಒಪ್ಕೊಳ್ತಾನೆ. ತಾನೇ ಮಕ್ಕಳನ್ನ, ಹೆಂಗಸರನ್ನ ಕರೆದು ಲೈಂಗಿಕ ದೌರ್ಜನ್ಯ ಮಾಡಿ ಕೊಂದಿದ್ದು ಅಂತ. ಇದರಿಂದ ಕೇಸ್ ತುಂಬ ಬೇಗ ಬಗೆಹರಿಯುತ್ತೆ ಅನ್ನೋ ನಂಬಿಕೆ ಎಲ್ಲರಲ್ಲೂ ಮೂಡಿತ್ತು. ಆದರೆ ಕಥೆ ಇಲ್ಲಿಂದಾನೇ ತಿರುವು ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಮೊದಲ ದಿನದಿಂದಲೇ ಇಡೀ ತನಿಖೆ ದಾರಿ ತಪ್ಪಿತ್ತು. ಪೊಲೀಸರ ತನಿಖಾ ವೈಖರಿಯ ಬಗ್ಗೆ ಗಂಭೀರ ಆರೋಪಗಳು ಕೇಳಿಬರಲು ಶುರುವಾದವು. ನೋಡಿ, ಇದನ್ನ ನಾವ್ ಹೇಳ್ತಿಲ್ಲ. ಸರ್ಕಾರವೇ ನೇಮಿಸಿದ್ದ ಒಂದು ಕಮಿಟಿ ಕೆಲವು ವಿಷಯಗಳನ್ನ ಸ್ಪಷ್ಟವಾಗಿ ಹೇಳಿತು. ಸ್ಥಳೀಯ ಪೊಲೀಸರು ಅಕ್ಷರಶಃ ನಿರ್ಲಕ್ಷ್ಯ ತೋರಿಸಿದ್ರು. ಮಿಸ್ಸಿಂಗ್ ಕಂಪ್ಲೇಂಟ್ಗಳನ್ನ ಗಂಭೀರವಾಗಿ ತಗೊಂಡಿರ್ಲಿಲ್ಲ. ಅಷ್ಟೇ ಅಲ್ಲ, ಇದರ ಹಿಂದೆ ದೊಡ್ಡ ಅಂಗಾಂಗ ಕಳ್ಳಸಾಗಣೆ ಜಾಲ ಇರೋ ಸಾಧ್ಯತೆಯನ್ನು ತಳ್ಳಿ ಹಾಕಿರ್ಲಿಲ್ಲ. ಇತ್ತ ಒಂದೊಂದೇ ಅಸ್ಥಿಪಂಜರ ಹೊರಗೆ ಬರುತ್ತಿದ್ದ ಹಾಗೆ ಜನರ ಕೋಪ ನೆತ್ತಿಗೇರಿತ್ತು. ಪೊಲೀಸರು ಭ್ರಷ್ಟಾಚಾರದಿಂದಾಗಿ ಪ್ರಕರಣವನ್ನು ಮುಚ್ಚಿ ಹಾಕ್ತಿದ್ದಾರೆ ಅಂತ ನೇರವಾಗಿ ಆರೋಪಿಸಿದ್ರು. ಇದರಿಂದಾಗಿ ಆ ಕ್ರೈಮ್ ನಡೆದ ಸ್ಥಳದಲ್ಲಿ ಹಿಂಸಾಚಾರ ಕೂಡ ನಡೀತು. ಇಷ್ಟೆಲ್ಲ ಗೊಂದಲಗಳ ನಡುವೆಯೂ ಕೇಸ್ ಕೋರ್ಟ್ಗೆ ಹೋಯಿತು. ವರ್ಷಗಳ ಕಾಲ ಒಂದರ ಹಿಂದೆ ಒಂದರಂತೆ ಶಿಕ್ಷೆಗಳು ಪ್ರಕಟವಾದಾಗ ಎಲ್ಲರಿಗೂ ನ್ಯಾಯ ಸಿಕ್ಕೇ ಸಿಗತ್ತೆ ಅನ್ನೋ ನಂಬಿಕೆ ಇತ್ತು. 2009ರಲ್ಲಿ ಕೋಹ್ಲಿಗೆ ಮೊದಲ ಮರಣದಂಡನೆ, ಆಮೇಲೆ 2010ರಲ್ಲಿ ಸತತವಾಗಿ 3-4, 2011ರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಎತ್ತಿ ಹಿಡಿಯುತ್ತೆ. ಹೀಗೆ 2019ರ ಹೊತ್ತಿಗೆ 10ನೇ ಮರಣದಂಡನೆ ಕೂಡ ಆಗೋಗಿತ್ತು. ಜನರಿಗೆ ಇದೊಂದು ಓಪನ್ ಅಂಡ್ ಶಟ್ ಕೇಸ್ ಅಂತ ಅನ್ಸೋಕೆ ಶುರುವಾಗಿತ್ತು. ಇನ್ನು ಅವನ ಮಾಲೀಕ ಪಂಢೇರ್ ಕಥೆನೂ ಅಷ್ಟೇ. ಒಮ್ಮೆ ಶಿಕ್ಷೆ, ಇನ್ನೊಮ್ಮೆ ಖುಲಾಸೆ, ಹೀಗೆ ವರ್ಷಗಟ್ಲೆ ನಡೀತಾನೇ ಇತ್ತು. ಇದರಿಂದ ಜನರಿಗೆ ಇನ್ನಷ್ಟು ಕನ್ಫ್ಯೂಷನ್ ಶುರುವಾಗಿತ್ತು. ಸೊ ಅಸಲಿ ಪ್ರಶ್ನೆಗೆ ಬರೋಣ. ಇಷ್ಟೆಲ್ಲ ಶಿಕ್ಷೆಗಳಾದ್ಮೇಲೆ ಈ ಕೇಸ್ ಯಾಕೆ ಉಲ್ಟಾ ಹೊಡೆಯಿತು? ತನಿಖೆಯಲ್ಲಿ ಎಲ್ಲಿ ಎಡವಟ್ಟಾಗಿತ್ತು? ಇದಕ್ಕೆ ಉತ್ತರ ಸಿಕ್ಕಿದ್ದು 2023ರಲ್ಲಿ ಅಲಹಾಬಾದ್ ಹೈಕೋರ್ಟ್ನ ತೀರ್ಪಿನಲ್ಲಿ. ಕೋರ್ಟ್ ನೇರವಾಗಿ ಹೇಳಿದ್ದು ಒಂದೇ ಮಾತು: ಈ ತನಿಖೆ ಸಂಪೂರ್ಣವಾಗಿ ಹಾಳಾಗಿತ್ತು. ಅರೆಸ್ಟ್ ಮಾಡೋದ್ರಿಂದ ಹಿಡಿದು ಸಾಕ್ಷ್ಯ ಕಲೆ ಹಾಕೋದು, ತಪ್ಪೊಪ್ಪಿಗೆ ದಾಖಲಿಸೋದು ಎಲ್ಲವನ್ನೂ ಅತ್ಯಂತ ಬೇಜವಾಬ್ದಾರಿಯಿಂದ ನಿರ್ವಹಿಸಲಾಗಿದೆ ಅಂತ ಕೋರ್ಟ್ ಹೇಳಿತು. ಹಾಗಾದ್ರೆ ಪ್ರಾಸಿಕ್ಯೂಷನ್ ವಾದ ಎಲ್ಲಿ ಎಡವಿತು? ನೋಡಿ, ಅವರ ಇಡೀ ಕೇಸ್ ನಿಂತಿದ್ದೇ ಕೋಹ್ಲಿಯ ತಪ್ಪೊಪ್ಪಿಗೆ ಮೇಲೆ. ಅದನ್ನ ಬಿಟ್ರೆ ಬೇರೆ ಯಾವ ಸಾಕ್ಷ್ಯನೂ ಇರಲಿಲ್ಲ. ಪೊಲೀಸರು ಕೋಹ್ಲಿಯನ್ನೊಬ್ಬನೇ ಸೈಕೋಪ್ಯಾಥ್ ಅಂತ ಬಿಂಬಿಸ್ರು. ಆದರೆ ಇದರ ಹಿಂದೆ ಒಂದು ಆರ್ಗನ್ ಟ್ರೇಡ್ ಜಾಲ ಇರ್ಬೋದಾ ಅನ್ನೋ ಬಗ್ಗೆ ತನಿಖೆನೇ ಮಾಡಿರಲಿಲ್ಲ. ಸಿಕ್ಕ ಸಾಕ್ಷಿಗಳನ್ನು ಸರಿಯಾಗಿ ನಿರ್ವಹಿಸಿರಲಿಲ್ಲ. ಅಂದ್ರೆ ಒಂದು ದೋಷಪೂರಿತ ತನಿಖೆಯಲ್ಲಿ ಸಿಕ್ಕ ತಪ್ಪೊಪ್ಪಿಗೆಯನ್ನೇ ಇಡೀ ಕೇಸ್ಗೆ ಆಧಾರವಾಗಿ ಮಾಡಲಾಗಿತ್ತು. ಈ ತೀರ್ಪಿನಿಂದ ದೊಡ್ಡ ಆಘಾತ ಆಗಿದ್ದು ಯಾರಿಗೆ ಗೊತ್ತಾ? 17 ವರ್ಷ ನ್ಯಾಯಕ್ಕಾಗಿ ಕಾದಿದ್ದ ಆ ಪೋಷಕರಿಗೆ. ಅವರ ಇಡೀ ಹೋರಾಟವೇ ವ್ಯರ್ಥವಾದ ಹಾಗೆ ಆಗೋಯಿತು. 7 ವರ್ಷದ ಮಗಳನ್ನ ಕಳ್ಕೊಂಡಿದ್ದ ತಂದೆ ದುರ್ಗಾ ಪ್ರಸಾದ್ ಹೇಳಿದ ಈ ಮಾತು ನಿಜಕ್ಕೂ ಮನಸ್ಸಿಗೆ ನಾಟುತ್ತೆ. ಅವರ ಹಾಗೆ ನೂರಾರು ಪೋಷಕರಿಗೆ
ಈ ತೀರ್ಪು ನ್ಯಾಯದ ಬದಲು ಮತ್ತಷ್ಟು ನೋವನ್ನೇ ನೀಡಿತ್ತು. ಇಷ್ಟೆಲ್ಲ ತನಿಖೆ, ವಿಚಾರಣೆ, ಮಾಧ್ಯಮಗಳ ಗಮನದ ನಂತರವೂ ಕೊನೆಗೇನಾಯ್ತು ಅಂದ್ರೆ, ಕಾನೂನಿನ ದೃಷ್ಟಿಯಲ್ಲಿ ಭಾರತದ ಇತಿಹಾಸದಲ್ಲೇ ಅತ್ಯಂತ ಭಯಾನಕ ಅಪರಾಧಗಳಲ್ಲಿ ಒಂದಕ್ಕೆ ಇವತ್ತಿಗೂ ಪರಿಹಾರ ಸಿಕ್ಕಿಲ್ಲ. ಆ 19 ಜನರ ಸಾವಿಗೆ ಯಾರೂ ಹೊಣೆಗಾರರಲ್ಲ. ಪ್ರಕರಣದ ಫೈಲ್ ಕ್ಲೋಸ್ ಆಗಿದೆ. ಆದರೆ ಒಂದು ಪ್ರಶ್ನೆ ಮಾತ್ರ ಹಾಗೇ ಉಳಿದಿದೆ. ತನಿಖೆಯಲ್ಲಾದ ತಪ್ಪಿನಿಂದಾಗಿ ಆರೋಪಿಗಳು ಖುಲಾಸೆಗೊಂಡಿದ್ದು ನಿಜವೇ ಆದ್ರೆ, ಹಾಗಾದ್ರೆ ಆ ನಿಠಾರಿ ಹತ್ಯೆಗಳಿಗೆ ನಿಜವಾದ ಹೊಣೆಯಾರು? ಈ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ಈ ಕೇಸ್ ನ್ಯಾಯ ನಿರಾಕರಣೆಯ ಒಂದು ಕರಾಳ ಅಧ್ಯಾಯವಾಗಿಯೇ ಉಳಿಯುತ್ತೆ.